ಎಲ್ಲರಿಗೂ ನಮಸ್ಕಾರ. ಗುರುವಾರದ ಡಾಕ್ಟರ್ ಡಿ ವಿ ಜಿಯವರ ಗುಂಡಪ್ಪನವರ ಜೀವನಾದರ್ಶಗಳತ್ತ ಒಂದು ಅವಲೋಕನ, ಒಂದು ಪಕ್ಷಿ ನೋಟ, ಒಂದು ಕಿರು ಪರಿಚಯ ಮಾಡಿಕೊಳ್ಳುವಂತಹ ಈ ಭಾಗಕ್ಕೆ ನಾವೆಲ್ಲರೂ ಯೋಗ ಧ್ಯಾನದ ನಂತರ ಸೇರಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರನ್ನ ಆತ್ಮೀಯವಾಗಿ ಪ್ರೀತಿಯಿಂದ ಈ ಕಗ್ಗದ ಕಲಿಕೆಯ ಪ್ರಯತ್ನದ ಭಾಗಕ್ಕೆ ಬರಮಾಡಿಕೊಳ್ತಾ ಇಂತಹ ಒಂದು ವೇದಿಕೆಯನ್ನ ಈ ಸಾಹಿತ್ಯಾವಲೋಕನದ ಈ ಕರ್ತವ್ಯಕ್ಕಾಗಿ, ಈ ಕಾರ್ಯಕ್ಕಾಗಿ ನಮಗೆ ಸುಸಜ್ಜಿತವಾದಂತಹ ಅಂತರ್ಜಾಲದ ಮುಖಾಂತರ ಈ ವೇದಿಕೆಯನ್ನು ನೀಡಿ ನಮ್ಮನ್ನೆಲ್ಲ ಒಂದುಗೂಡಿಸಿ ಇಂತಹ ಒಂದು ಸತ್ಸಂಗವನ್ನು ನಡೆಸಿಕೊಳ್ಳುವಂತಹ ಈ ಮಾರ್ಗದರ್ಶನ ನೀಡ್ತಾ ಇರುವಂತಹ ವಾಸ್ಕ್ ಯೋಗ ಕೇಂದ್ರಕ್ಕೆ ಉಮಾಮೇಶ್ವರ ಗುರೂಜಿಯವರಿಗೆ ಮೊದಲಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮಂಕುತಿಮ್ಮನ ಕಗ್ಗ, ಮರಳಮುನಿಯನ ಕಗ್ಗ ಮತ್ತು ಡಾಕ್ಟರ್ ಡಿ ವಿ ಜಿಯವರ ಇತರೆ ಸಾಹಿತ್ಯ ಸೃಷ್ಟಿಯ ಬಗ್ಗೆ, ಅದರಲ್ಲಿ ಡಾಕ್ಟರ್ ಡಿ ವಿ ಜಿಯವರು ನಮಗೆ ನೀಡಿರುವಂತಹ ಸಂದೇಶ, ನೀತಿ, ಇವುಗಳತ್ತ ಗಮನ ಹರಿಸಿ ಒಂದಷ್ಟು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ನಾವು ಈಗ 5 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಈ ಜುಲೈ ನಾನು ಸೇರಿ 5 ವರ್ಷ ಆದ ಹಾಗೆ. ಆದರೆ ಸತ್ಸಂಗ, ವಾಸ್ಕ್ ಯೋಗ ಕೇಂದ್ರ ಸತ್ಸಂಗ ಅನ್ನುವಂಥದ್ದು ಏಪ್ರಿಲ್ನಲ್ಲೇನೆ ಕೋವಿಡ್ ಸಮಯದಲ್ಲಿ ಆರಂಭವಾದದ್ದು. ಆಗ ನಾನು ಕೂತು ನಾನು ಪ್ರೇಕ್ಷಕನಾಗಿ ಮಾತು ಕೇಳ್ತಾ ಇದ್ದಂಥದ್ದು. ನಂತರ ಗುರೂಜಿ, ಇಲ್ಲ, ನೀವು ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡಿದ್ದಕ್ಕೆ ನಾನು ನಿಮ್ಮ ಮುಂದೆ ಕೂತು ಮಾತನಾಡುವಂತಹ ಈ ಒಂದು ಸ್ಥಿತಿಗೆ, ಇದು ಸಂಪೂರ್ಣವಾಗಿ ಗುರೂಜಿಯವರು ಮಾಡಿದಂಥದ್ದೇ, ನನ್ನದೇನೂ ಇಲ್ಲ. ಕಗ್ಗವನ್ನು ಒಂದಷ್ಟು ಅಭ್ಯಾಸ ಮಾಡಿಕೊಳ್ತಾ ಇದ್ದೆ. ಆವಾಗವಾಗ ಅದರ ಬಗ್ಗೆ ಒಂದಷ್ಟು ಚಿಂತನೆ, ಒಂದಷ್ಟು ಮಾತುಕತೆ, ಈ ವಿಚಾರ ವಿನಿಮಯ ಅನ್ನುವಂಥದ್ದು ಆಗ್ತಾ ಇತ್ತು ಬೇರೆ ಬೇರೆ ಗುಂಪುಗಳಲ್ಲಿ. ಅದನ್ನ ಈ ರೀತಿ ಒಂದು ವ್ಯವಸ್ಥಿತವಾದಂಥ ಈ ಕಗ್ಗದ ಕಲಿಕೆಯ ಅಂತರ್ಜಾಲದ ಮೂಲಕ ಈ ಪ್ರಯತ್ನಕ್ಕೆ ನನಗೂ ಒಂದು ಅವಕಾಶವನ್ನು ನೀಡಿದ್ದಾರೆ. ನೀವೆಲ್ಲರೂ ಈಗ 5 ವರ್ಷಗಳಿಂದ ನಾವೆಲ್ಲ ಒಟ್ಟಿಗೆ ಸೇರಿ ಈ ಕಗ್ಗದ ಕಲಿಕೆಯ ಪ್ರಯಾಣದಲ್ಲಿ ಸಾಗ್ತಾ ಬಂದಿದ್ದೇವೆ. ಈ ಜುಲೈಗೆ ನಾನು ಈ ರೀತಿ ಕ್ಯಾಮರಾ ಮುಂದೆ ಕೂತು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿ 5 ವರ್ಷ ಆಯಿತು. ಅದು ಗುರುಗಳ ಕೃಪೆ, ನಿಮ್ಮೆಲ್ಲರ ಶುಭ ಹಾರೈಕೆ. ಮತ್ತೆ ಡಾಕ್ಟರ್ ಡಿ ವಿ ಜಿಯವರ ಸಾಹಿತ್ಯ, ಕನ್ನಡ ಸಾಹಿತ್ಯ, ನಮ್ಮ ಸಾಹಿತ್ಯ ಸಾಧಕರ ಆ ಬರಹಗಳನ್ನು ನಾವು ಒಂದಷ್ಟು ಅಭ್ಯಾಸ ಮಾಡಿದರೆ, ಒಂದಷ್ಟು ಓದಿಕೊಂಡ್ರೆ ತಿಳುವಳಿಕೆ ಒಂದು ಭಾಗ, ಮತ್ತೆ ಈ ರೀತಿ ಮಾತನಾಡಲಿಕ್ಕೂ ಸಹ ಒಂದಷ್ಟು ಸಾಮಗ್ರಿ ಇರ್ತದೆ, ಒಂದಷ್ಟು ವಿಷಯ ಇರ್ತದೆ, ಒಂದಷ್ಟು ವಸ್ತು ಸಿಗ್ತದೆ ಅಂತ. ಓವರ್ ಟ್ಯಾಂಕ್ ತುಂಬಿದ್ರೆ ನಲ್ಲಿಲಿ ನೀರು ಬರುತ್ತೆ ಅಂತ. ಹಾಗಾಗಿ ಒಂದು ನಾನು ಕಲಿಯುವಂತೆ ಆಯಿತು. ಮತ್ತೆ ಈ ರೀತಿ ಮಾತನಾಡಬೇಕಾದ್ರೆ ಸಾಕಷ್ಟು ತಯಾರಿ ಮಾಡ್ಕೋಬೇಕಾಗತ್ತೆ. ನಾನು ಈಗ ಒಂದು 15-20 ನಿಮಿಷ ನಾನು ಮಾತಾಡಬೇಕು ಅಂದ್ರೆ 3 ದಿವಸ ನಾನು ಕೂತು ಒಂದಷ್ಟು ಓದ್ಕೊಂಡಿರ್ತೇನೆ. ಹಾಗಾಗಿ ನನಗೂ ಒಂದು ಅಧ್ಯಯನಕ್ಕೆ ಅಭ್ಯಾಸ ಬೆಳೆಸುವಂತಾಯಿತು ಅಂತ. ಈ ಒಂದು ಕಾರ್ಯದಲ್ಲಿ ನನ್ನನ್ನು ತೊಡಗಿಸಿದ್ದಕ್ಕೆ, ಡಿ ವಿ ಜಿಯವರ ಸಾಹಿತ್ಯವನ್ನು ಮತ್ತಷ್ಟು ಆಳವಾಗಿ ಅದನ್ನು ಅಧ್ಯಯನ ಮಾಡಲಿಕ್ಕೆ ಈ ಒಂದು ಪ್ರೇರಣೆ, ಈ ಒಂದು ಅವಕಾಶ, ಈ ಒಂದು ಸ್ಫೂರ್ತಿ. ಹಾಗಾಗಿ ನಿಮ್ಮೆಲ್ಲರಿಗೂ, ಈ ಮಾತುಗಳನ್ನು ಕೇಳ್ತಾ ಬಂದಿರೋ ನಿಮ್ಮೆಲ್ಲರಿಗೂ, ಮತ್ತೆ ಈ ಅವಕಾಶವನ್ನು ಒದಗಿಸಿಕೊಟ್ಟಂಥ ಉಮಾಮೇಶ್ವರ ಗುರೂಜಿಯವರಿಗೆ ಮತ್ತೊಮ್ಮೆ ವಂದಿಸುತ್ತಾ, ಮಂಕುತಿಮ್ಮನ ಕಗ್ಗದ, ಬರೀ ಮಂಕುತಿಮ್ಮನ ಕಗ್ಗ ಅಂತಲ್ಲ, ಡಿ ವಿ ಜಿ ಅಂದರೆ ನಾವು ಮಂಕುತಿಮ್ಮನ ಕಗ್ಗ ಅಂದ್ಕೊಂಡ್ಬಿಟ್ಟಿದ್ದೇವೆ. ಅಲ್ಲ, ಅದನ್ನೂ ಮೀರಿ ಡಿ ವಿ ಜಿಯವರ ವಾಂಗ್ಮಯ ಲೋಕ ಬೆಟ್ಟ ಗುಡ್ಡಗಳಷ್ಟಿದೆ. ಅವರ ಇಂಗ್ಲಿಷ್ ಸಾಹಿತ್ಯ, ಇಂಗ್ಲಿಷ್ ಬರವಣಿಗೆ ಕನ್ನಡದಕ್ಕಿಂತಲೂ ಹೆಚ್ಚಿದೆ. ಇದನ್ನೆಲ್ಲ ನಾವು ಅಭ್ಯಾಸ ಮಾಡ್ತಾ ಬಂದಿದ್ದೇವೆ. ಜ್ಞಾಪಕ ಚಿತ್ರಶಾಲೆ ನೋಡಿದ್ದೇವೆ, ನಿವೇದನ ನೋಡಿದ್ದೇವೆ, ಅಂತಃಪುರ ಗೀತೆಗಳು ನೋಡಿದ್ದೇವೆ. ಈ ರೀತಿ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಹೊಂದಿಸಿಕೊಂಡು ಕಗ್ಗದೊಂದಿಗೆ
ಕಗ್ಗಕ್ಕೆ ಪೂರಕವಾಗಿ, ಮಂಕುತಿಮ್ಮನ ಕಗ್ಗದ ಪದ್ಯಗಳಿಗೆ ಪೂರಕವಾಗಿ ಬೇರೆ ಒಂದಷ್ಟು ವಿಷಯಗಳನ್ನ ಬೇರೆ ಡಾಕ್ಟರ್ ಡಿ ವಿ ಜಿಯವರ ಸಾಹಿತ್ಯದಿಂದ ಆಯ್ದು ಅದನ್ನು ನೋಡುವಂಥ, ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಬಂದಿದ್ದೇವೆ. ಮಂಕುತಿಮ್ಮನ ಕಗ್ಗದಲ್ಲಿ ಮಂಕುತಿಮ್ಮನ ಕಗ್ಗ ಮತ್ತು ಮರಳು ಮುನಿಯನ ಕಗ್ಗ, ಇದು ಎರಡು ಟೂ ಸೈಡ್ಸ್ ಆಫ್ ದಿ ಕಾಯಿನ್ ಅಂತ. ಆದರೆ ಒಂದರಲ್ಲಿ ಲೌಕಿಕವಾದಂತಹ ವಿಷಯಗಳು ಹೆಚ್ಚು, ಮತ್ತೊಂದರಲ್ಲಿ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಹೆಚ್ಚು. ಮರಳು ಮುನಿಯನ ಕಗ್ಗದಲ್ಲಿ ಒಂದಷ್ಟು ಘನ ಹೆಚ್ಚು, ಆಧ್ಯಾತ್ಮಿಕತೆ ಅನ್ನುವಂಥದ್ದು ಹೆಚ್ಚು, ಸ್ಪಿರಿಚುಯಾಲಿಟಿ, ಫಿಲಾಸಫಿ ಹೆಚ್ಚು. ಮಂಕುತಿಮ್ಮನ ಕಗ್ಗದಲ್ಲಿ ಈ ವ್ಯಾವಹಾರಿಕ, ನಮ್ಮ ಲೌಕಿಕವಾದ ಪ್ರಪಂಚದಲ್ಲಿ ನಡೆಯುವಂಥದ್ದನ್ನ ಆಧಾರವಾಗಿಟ್ಕೊಂಡು, ಉದಾಹರಣೆಯಾಗಿ ಡಿ ವಿ ಜಿಯವರು ನಮಗೆ ಒಂದಷ್ಟು ನೀತಿಗಳನ್ನು, ಒಂದಷ್ಟು ಬೋಧನೆಗಳನ್ನು, ಒಂದಷ್ಟು ಪಾಠಗಳನ್ನು, ತಾವು ಕಲಿತಂತಹ ಪಾಠಗಳನ್ನು ನಮಗೆ ತಿಳಿಸಿಕೊಡುವಂತಹ ಕಗ್ಗದ ಪದ್ಯಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಇವತ್ತು ಒಂದು 2-3 ಪದ್ಯ ಕಗ್ಗದ್ದು ನೋಡಿಬಿಡೋಣ, ಆಮೇಲೆ ಒಂದು ಮರಳು ಮುನಿಯನ ಕಗ್ಗದಲ್ಲೂ ಸಹ ಹೇಗಿದೆ ಅಂತ ನೋಡೋಣಂತೆ. ನಾವು ಅಂದರೆ ಹಿಂದಿನ ಕಾಲದಲ್ಲಿ, ಈಗ ಇಲ್ಲ, ಆ ಅಭ್ಯಾಸ ತಪ್ಪು ಹೋಗಿದೆ. ಒಂದು ಸಂಪ್ರದಾಯ ಇರ್ತಾ ಇತ್ತು, ಸಾಹಿತಿಗಳೆಲ್ಲ ಕವನ ಕಾವ್ಯ ರಚನೆ ಮಾಡಬೇಕಾದ್ರೆ ಶ್ರೀ ಅನ್ನುವಂಥ ಅಕ್ಷರದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಕುಮಾರವ್ಯಾಸ ಭಾರತ ಆಗಲಿ ಎಲ್ಲವನ್ನು ಶ್ರೀಯಿಂದಲೇ ಆರಂಭ ಆಗೋದು. ಡಿ ವಿ ಜಿಯವರು ಸಹ ಮಂಕುತಿಮ್ಮನ ಕಗ್ಗ ಮತ್ತು ಮರಳು ಮುನಿಯನ ಕಗ್ಗ ಎರಡವನ್ನು ಹಾಗೆ ಆರಂಭ ಮಾಡಿದ್ದಾರೆ. ಮಂಕುತಿಮ್ಮನ ಕಗ್ಗದಲ್ಲಿ ಮೊದಲ 3 ಪದ್ಯಗಳನ್ನು ನೋಡಿಬಿಡೋಣ. ಅದಕ್ಕೆ ಪೂರಕವಾಗಿ ಅದೇ ರೀತಿಯ ಪದ್ಯಗಳು ಮರಳು ಮುನಿಯನ ಕಗ್ಗದಲ್ಲೂ ಸಹ ಇರೋದನ್ನು ಒಮ್ಮೆ ಗಮನಿಸೋಣಂತೆ. ಮಂಕುತಿಮ್ಮನ ಕಗ್ಗದ 3 ಮೊದಲ ಪದ್ಯಗಳು ಡಿ ವಿ ಜಿಯವರ ಆ ದೈವದಲ್ಲಿನ ನಂಬಿಕೆ ಅದನ್ನು ತೋರ್ಪಡಿಸುವಂತಹ 3 ಪದ್ಯಗಳು. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನ್ನು ಕಾಣದೊಡಂ ಅಳ್ತೀಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ ಭಾವಕ್ಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದು ಒಳ್ಳಿತೆಂಬುದು ನಿಸದ ಮಾದೊಡೆ ಆ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ. ಮಂಕುತಿಮ್ಮನ ಕಗ್ಗದ ಮೊದಲ 3 ಪದ್ಯಗಳು ತಾವು ಗಮನಿಸಬೇಕಾದ್ದು, ಆ ವಿಚಿತ್ರಕ್ಕೆ ನಮಿಸೋ, ಮೊದಲು ನಮಿಸೋ, ಹಂತ ಹಂತದಲ್ಲಿ ದೇವರ ಹತ್ರಕ್ಕೆ ನಮ್ಮನ್ನು ಕೊಂಡೊಯ್ತಾರೆ ಡಿ ವಿ ಜಿಯವರು. ಮೊದಲಿಗೆ ನಮಸ್ಕಾರ ಮಾಡಿಬಿಡು, ಅದು ವಿಚಿತ್ರ. ಯಾಕೆ ವಿಚಿತ್ರ? ಕಾಣದೊಡಂ ಅಳ್ತೀಂ ನಂಬಿಹುದು. ನಾವು ಯಾವುದನ್ನು, ಯಾವುದೋ ಒಂದು ಶಕ್ತಿ ಅದು ನಮಗೆ ಕಾಣಿಸೋಲ್ಲ, ಕಾಣಿಸೋದನ್ನೇ ನಾವು ನಂಬೋಲ್ಲ. ಅಂಥದ್ರಲ್ಲಿ ಕಾಣದೇ ಇರುವಂಥದ್ದನ್ನ ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ನಂಬುತ್ತೇವಲ್ಲ, ಭಕ್ತಿಯಿಂದ ಪೂಜೆ ಮಾಡ್ತೇವಲ್ಲ, ಅದು ವಿಚಿತ್ರ ಅಲ್ವ? ಆ ವಿಚಿತ್ರಕ್ಕೆ, ಆ ವಿಚಿತ್ರ ಅನ್ನುವಂಥ ಶಕ್ತಿಗೆ ನಮಸ್ಕಾರ ಮಾಡು ಅನ್ನುವಂಥದ್ದು. ಅದನ್ನು ಏನಿಂದ ಕರಿತೀವಿ? ಒಬ್ಬೊಬ್ಬರು ಒಂದೊಂದು ಹೆಸರು ಕಳಿತೀವಿ. ವಿಷ್ಣು ಅಂತೀವಿ, ವಿಶ್ವಾದಿ ಮೂಲ ಅಂತೀವಿ, ಮಾಯಾಲೋಲ ಅಂತೀವಿ, ಪರಬ್ರಹ್ಮ ಅಂತೀವಿ, ದೇವ ಸರ್ವೇಶ, ಈ ರೀತಿಯ ನಾನಾ ಹೆಸರುಗಳು. ಆದರೂ ಶಕ್ತಿ ಒಂದೇ, ಅದು ನಮ್ಮ ನಂಬಿಕೆ, ಆ ಚೈತನ್ಯ ಒಂದೇ. ಅದಕ್ಕೆ ನಮಿಸು ಅನ್ನುವಂಥ ಮೊದಲ ಪದ್ಯ. ಎರಡನೇ ಪದ್ಯ ಜೀವ ಜಡರೂಪ ಪ್ರಪಂಚವನ್ನದಾವುದೋ. ಈ ಜೀವ ಜಡ ಎರಡನ್ನು, ಇಲ್ಲಿ ಸ್ಥಾಯಿ ಮತ್ತೆ ಜಂಗಮ ಎರಡರಲ್ಲೂ ಯಾವುದೋ ಒಂದು ಶಕ್ತಿ, ಜೀವ ಜಡರೂಪವನ್ನು ಅದಾವುದೋ ಗೊತ್ತಿಲ್ಲ, ಅದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ. ಆವರಿಸಿಕೊಂಡಿದೆ, ಮತ್ತೆ ಒಳಗಡೆಯೂ ಸೇರ್ಕೊಂಡ್ಬಿಟ್ಟಿದೆ. ಭಾವಕ್ಕೊಳಪಡದಂತೆ, ಭಾವನಾತೀತವಾದದ್ದು. ಮತ್ತೆ ಅದರ ವಿಸ್ತಾರ, ವ್ಯಾಪ್ತಿ, ಆಳ, ಅಗಲ ಇದು ಅಳತೆಗಳ ಒಡದಂತೆ, ಗೊತ್ತಾಗೋದಿಲ್ಲ. ಭಾವಕ್ಕೊಳಪಡದಂತೆ, ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇದು ವಿಶೇಷ ಅಲ್ವಾ? ಭಾವನೆಗಳಿಗೆ ನಿಲುಕಂಥದ್ದು, ಮತ್ತೆ ಅಳತೆಗೆ ಸಿಕ್ಕದೇ ಇರುವಂಥದ್ದು, ಜೀವ ಜಡರೂಪದಲ್ಲೆಲ್ಲ ಸೇರ್ಕೊಂಡಿರುವಂಥದ್ದು, ಮತ್ತೆ ಇದು ಒಂದು ವಿಶೇಷ. ಈ ವಿಶೇಷಕ್ಕೆ ಮಣಿಬೇಕು, ಅಷ್ಟೇ, ತಲೆಬಾಗಬೇಕು. ಮೂರನೇ ಪದ್ಯ ಇಹುದೋ ಇಲ್ಲವೋ ತಿಳಿಯಗೊಡದೊಂದು, ಅದಿದೆಯೋ ಇಲ್ವೋ ಅನ್ನುವಂಥದ್ದೇ ಸಂಶಯ.
ಒಬ್ರು ಇದೆ ಅಂತಾರೆ, ಒಬ್ರು ಇಲ್ಲ ಅಂತಾರೆ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ಆದ್ರೂ ಇಬ್ಬರಿಗೂ ಮೋಕ್ಷ ಸಿಕ್ತು, ಮೋಕ್ಷವು ಅವರಿಂಗಾಯ್ತು. ಈ ಕಂಬದಿನೋ ಬಿಂಬದಿನೋ ಮೋಕ್ಷವು ಅವರಿಂಗಾಯ್ತು. ಅವ್ನು ನಂಬದವನಿಗೂ ಮೋಕ್ಷ ಆಯ್ತು, ನಂಬದೇ ಇದ್ದವನಿಗೂ ಮೋಕ್ಷ ಆಯ್ತು. ಇಹುದೋ ಇಲ್ಲವೋ ತಿಳಿಯಗೊಡೋದೊಂದು ವಸ್ತು. ನಿಜ ಮಹಿಮೆಯಂ ಜೀವ, ನಿಜ ಮಹಿಮೆಯಂ ಜಗವಾಗಿ ಜೀವ ವೇಷದಲ್ಲಿ, ಈ ಜಗದಲ್ಲಿ, ಜಗತ್ತಿನಲ್ಲಿ ಜೀವ ಅನ್ನುವಂಥ ವೇಷದಲ್ಲಿ ಅದು ಸಂಚರಿಸ್ತಾ ಇರ್ತದೆ. ಜೀವಾತ್ಮ ಪರಮಾತ್ಮ. ಜೀವಾತ್ಮನಲ್ಲಿರೋ ಅದ್ವೈತದ ಬಗ್ಗೆ ನಾವು ಬಂದಾಗ, ಅದ್ವೈತದ ಆ ಸಿದ್ಧಾಂತವನ್ನು, ತತ್ವವನ್ನು ನಾವು ನಂಬುವಂಥದ್ದು ಜೀವಾತ್ಮನಲ್ಲಿ. ಜೀವಾತ್ಮ ಅನ್ನುವಂಥದ್ದೇ ಪರಮಾತ್ಮನ ಒಂದು ಕಣ, ಒಂದು ಅಂಶ ಅನ್ನುವಂಥದ್ದು. ಈ ಜೀವವೇಷದಲ್ಲಿ ಈ ಒಂದು ಶಕ್ತಿ ವಿಹರಿಪುದದು, ವಿಹರಿಸುತ್ತಾ ಇರ್ತದೆ ಅನ್ನುವಂಥದ್ದು. ಅದರ ನಿಜ ಮಹಿಮೆಯಿಂದ, ತನ್ನ ಸ್ವಂತ ಮಹಿಮೆಯಿಂದ. ಇದಕ್ಕೆ ಬೇರೆ ಯಾವುದೋ ಪೂರಕವಾದಂಥ ಶಕ್ತಿ ಅನ್ನುವಂಥದ್ದಿಲ್ಲ. ನಮಗೆಲ್ಲರಿಗೂ ಅದೊಂದು ಮಹಿಮೆ ಅಂತ ಗೊತ್ತಾಗ್ತದೆ. ಆ ಶಕ್ತಿಯನ್ನು ನಾವು ನಂಬುತ್ತೇವೆ. ವಿಹರಿಪುದದು ಒಳ್ಳಿತೆಂಬುದು ನಿಸದ ಮಾಗಳೇ. ಸ್ಪಷ್ಟವಾಗಿ ನಿಶ್ಚಯವಾದಾಗ ಒಳ್ಳಿತು, ಒಳ್ಳೆ ಕೆಲಸ ಆಗುತ್ತಾ ಇದೆ ಅಂದಾಗ ಅದು ವಿಹರಿಸುತ್ತದೆ ಆ ಗಹನ ತತ್ವಕ್ಕೆ. ಅಂದ್ರೆ ಅದು ಸಂತೋಷ ಪಡುತ್ತದೆ. ಜಗತ್ತಿನಲ್ಲಿ ಒಳ್ಳೆ ಕೆಲಸ ಆಗುತ್ತಾ ಇದೆ ಅಂದಾಗ ಆ ಶಕ್ತಿಗೆ ಕಾಣಿಸಿಗೊಲ್ಲ ಅದು, ಆದರೂ ಅದಕ್ಕೆ ಸಂತೋಷವಾಗ್ತದೆ. ಆ ಗಹನ ತತ್ವಕ್ಕೆ ನಮಿಸೋ ಮಂಕುತಿಮ್ಮ. ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ. ಮೊದಲು ನಮಿಸೋ ಅಂದ್ರು, ಎರಡನೇದರಲ್ಲಿ ಮಣಿಯೋ ಅಂದ್ರು, ಮೂರನೇದರಲ್ಲಿ ಶರಣು, ಬೇರೆ ದಾರಿ ಇಲ್ಲ, ಸಂಪೂರ್ಣವಾಗಿ ತೆತ್ತುಕೊಳ್ಳುವಂಥದ್ದು. ಇದು ಡಾಕ್ಟರ್ ಡಿ ವಿ ಜಿ ಅವರ ಮೊದಲ 3 ಪದ್ಯಗಳು ಮಂಕುತಿಮ್ಮನ ಕಗ್ಗದಲ್ಲಿ. ಶ್ರೀ ಇಂದ ಆರಂಭವಾಗುವಂಥದ್ದು, ಶ್ರೀ ವಿಷ್ಣು ವಿಶ್ವಾದಿ ಮೂಲ ಅಂತ. ಅದೇ ರೀತಿಯ 3 ಪದ್ಯಗಳನ್ನ ಮರುಳ ಮುನಿಯನ ಕಗ್ಗ, ಮಂಕುತಿಮ್ಮನ ಕಗ್ಗ ಪ್ರಕಟವಾದದ್ದು 1943. ಮರುಳ ಮುನಿಯನ ಕಗ್ಗ ಪ್ರಕಟವಾದದ್ದು ಡಿ ವಿ ಜಿ ಅವರು ಕಾಲವಾದ ನಂತರ 1984ರಲ್ಲಿ. ಅಂದರೆ ಸುಮಾರು 41 ವರ್ಷಗಳ ನಂತರ ಮರುಳ ಮುನಿಯ ಡಿ ವಿ ಜಿ ಅವರ ಮಂಕುತಿಮ್ಮನ ತಮ್ಮ ಅಂತ. ಮರುಳ ಮುನಿಯನ ಕಗ್ಗದಲ್ಲಿಯೂ ಸಹ ಈ ರೀತಿಯ, ಅಂದರೆ ಆ ದೈವಿಕ ಶಕ್ತಿಯನ್ನ ವಿವರಿಸುವಂಥ, ವರ್ಣಿಸುವಂಥ ಮೊದಲ 3 ಪದ್ಯಗಳು. ಅಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ ವಿಷ್ಣು ವಿಶ್ವಾದಿ ಮೂಲ ಅಂತೆಲ್ಲ ಹೇಳಿದ್ರಲ್ಲ, ಅದೇ ರೀತಿ ಮರುಳ ಮುನಿಯನ ಕಗ್ಗದಲ್ಲಿ ಹೇಳ್ತಾರೆ, ಶ್ರೀಮದ್ ಜಗನ್ಮುಕುರ ವಿಸ್ತರದೋಳ್ 6 ತನ್ನ ಮೈಮೆಯ ಪ್ರತಿಬಿಂಬ ಚಿತ್ರಗಳ ನೋಡುತ್ತಾಮೋದ ಬಡುತಿಹನು ಆತನ್ ಅಡಿದಾವರೆಯ ನಾಮರಸುವಂಬಾರೋ ಮರುಳ ಮುನಿಯ. ಇದೊಂದು ಸ್ವಲ್ಪ ಕೇಳಿಸ್ಕೊಂಡ್ರು. ಅಲ್ಲಿ ವಿಷ್ಣು ವಿಶ್ವಾದಿ ಮೂಲ, ಜೀವ ಜಡ ರೂಪ, ಯಾವುದು ಕಾಣದೇ ಇರುವಂಥದ್ದು, ಆದರೂ ಪ್ರೀತಿಯಿಂದ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ ಅವರು ಹೇಳಿದ್ವಿ. ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತೆಲ್ಲ ಹೇಳಿದವರು ಅಲ್ಲಿ ಒಂದು ಸ್ವಲ್ಪ ಸಂಶಯ, ಓ ಇದೆಯೋ ಇಲ್ವೋ ಗೊತ್ತಿಲ್ಲ, ಇರಬಹುದೇನೋ, ನಮಗೆ ಕಾಣಿಸಲ್ಲ ಅಷ್ಟೇ, ಆದರೂ ಅದು ಒಂದು ಶಕ್ತಿ ಅನ್ನುವಂಥದ್ದಿದೆ, ಎಲ್ಲವನ್ನೂ ಆವರಿಸಿಕೊಂಡಿದೆ, ಆದರೂ ನಾವು ಅದನ್ನು ಭಕ್ತಿಯಿಂದ ಪ್ರೀತಿಯಿಂದ ಪೂಜೆ ಮಾಡ್ತೇವೆ ಅನ್ನುವಂಥದ್ದು ಒಂದಷ್ಟು ಸಂಶಯದ ಮಟ್ಟದಲ್ಲಿ ಆ ದೇವರನ್ನ ವಿವರಿಸುವಂತಹ ಪದ್ಯಗಳು ಇರ್ಬೋದು. ಮುಂದಿನ ಈ ಮೊದಲ 3 ಪದ್ಯದಲ್ಲಿ, ನಂತರ ಮುಂದಿನ ಪದ್ಯಗಳಲ್ಲಿ ಅವರು ಸಂಪೂರ್ಣವಾಗಿ ದೇವರು ಅನ್ನುವಂಥದ್ದು, ಆ ಘನ ಅನ್ನುವಂಥದ್ದು, ಆ ತತ್ವ ಅನ್ನುವಂಥದ್ದನ್ನ ಅದು ಅವರು ತಮಗೆ ಗೊತ್ತಿದ್ದಂಥ ಶಾಸ್ತ್ರಗಳು, ವೇದಗಳು, ಉಪನಿಷತ್ತುಗಳು, ಅದರ ಆಧಾರದ ಮೇಲೆ ಆ ದೈವದ ಇರುವಿಕೆಯನ್ನ ಭದ್ರಗೊಳಿಸುವಂಥದ್ದು, ದೃಢಗೊಳಿಸುವಂಥದ್ದು ಮುಂದಿನ ಪದ್ಯಗಳಲ್ಲಿ. ಮಂಕುತಿಮ್ಮನ ಕಗ್ಗದ ಮುಂದಿನ ಪದ್ಯಗಳ ಮೊದಲ 3 ಪದ್ಯದಲ್ಲಿ ಈ ರೀತಿ ಹೇಳಲು, ನಂತರದ ಪದ್ಯಗಳಲ್ಲಿ ಸಂಪೂರ್ಣವಾಗಿ ಆ ರೀತಿಯ ನಮ್ಮ ಮನಸ್ಸಿನಲ್ಲಿ ಇರಬಹುದಾದಂತಹ ಕೆಲವು ಸಂಶಯಗಳನ್ನು ಸಂಪೂರ್ಣವಾಗಿ ನಿವಾರಿಸಿಬಿಡ್ತಾರೆ. ಆದರೆ ಮರುಳ ಮುನಿಯನ ಕಗ್ಗದಲ್ಲಿ ಆ ರೀತಿಯ ಗೊಂದಲ ಏನು ಇಲ್ಲ. ದೇವರಿದ್ದಾನೆ, ಅವನನ್ನ ನಾವು ಅರಸಿಕೊಂಡು ಹೋಗಬೇಕು.
ನಮಗೆ ದೇವರು ಸಿಕ್ಕಬೇಕು ಅಂದರೆ ನಾವು ಮಾಡಬೇಕಾದ ಕೆಲಸ ಇದೆ. ದೇವರಿದ್ದಾನೆ ಅಂತ ಸ್ಪಷ್ಟವಾಗಿ ಅವರು ಮರುಳಮುನಿಯನ ಕಗ್ಗದಲ್ಲಿ ಹೇಳಿರುವಂಥದ್ದು. ಶ್ರೀಮದ್ ಜಗನ್ಮುಕುರ ವಿಸ್ತರದೋಳ್ ಆರ್ ತನ್ನ ಮೈಮೆಯ ಪ್ರತಿಬಿಂಬ ಚಿತ್ರಗಳ ನೋಡುತ್ತಾಮೋದ ಬಡುತಿಹನೋ ಆತನ ಅಡಿದಾವರೆಯನ್ ನಾಮ್ ಅರಸುವಂಬಾರೋ. ಅಡಿದಾವರೆ ಇದೆ, ಅವನು ತಾನು ನಿರ್ಮಿಸಿದಂತಹ ಸೃಷ್ಟಿಸಿದಂತಹ ಈ ಚಿತ್ರಗಳ ಪ್ರತಿಬಿಂಬವನ್ನ ಈ ಜಗತ್ತೆಂಬ ಮುಕುರದಲ್ಲಿ ಕನ್ನಡಿಯಲ್ಲಿ ನೋಡಿಕೊಳ್ತಾ ಯಾರು ಆನಂದ ಪಡ್ತಾ ಸಂತೋಷ ಪಡ್ತಾ ಇದ್ದಾನೋ ಅಂತಹವನ ಅಡಿದಾವರೆಯನ್ನು ನಾವು ಹುಡುಕಿಕೊಂಡು ಹೋಗೋಣ ಬಾರವು ಅಂತ. ಶ್ರೀಮದ್ ಜಗನ್ ಮುಕುರ, ಮುಕುರ ಅಂದ್ರೆ ದರ್ಪಣ, ಕನ್ನಡಿ. ಈ ಜಗತ್ತಿನ ಮುಕುರದಲ್ಲಿ ವಿಸ್ತಾರವಾದಂತಹ ಜಗತ್ತಿನ ಕನ್ನಡಿಯಲ್ಲಿ ತನ್ನ ಮಹಿಮೆಯ ಪ್ರತಿಬಿಂಬ ಚಿತ್ರಗಳ, ಅಂದ್ರೆ ನಾವೆಲ್ಲರೂ, ಅಂದ್ರೆ ಈ ಪ್ರಾಣಿ ಜೀವ ಸಂಕುಲವೆಲ್ಲ ಆ ಪರಮಾತ್ಮ ಅನ್ನುವಂತಹವನು, ಬ್ರಹ್ಮ ಅನ್ನುವಂತಹವನು ಸೃಷ್ಟಿಸಿರುವಂತಹ ಚಿತ್ರಗಳು. ಈ ಚಿತ್ರಗಳ ಪ್ರತಿಬಿಂಬವನ್ನ ಈ ದೇವರು ಅನ್ನುವಂಥವನು ಕನ್ನಡಿಯಲ್ಲಿ ನೋಡ್ತಾ ಸಂತೋಷ ಪಡುತ್ತಾ ಇದ್ದಾನೆ. ಅಂತಹ ಸಂತೋಷ ಆಮೋದ ಪಡುತ್ತಿಹನು, ಆನಂದ ಪಡ್ತಾ ಇರುವನು, ಅಂತಹವನ ಅಡಿದಾವರೆಯನ್ನು ನಾವು ಅರಸಿಕೊಂಡು ಹೋಗಿ ಭಕ್ತಿಯಿಂದ ನಮಿಸೋಣ ಬಾರೋ ಅನ್ನುವಂತಹ ಈ ಮೊದಲನೇ ಪದ್ಯ ಮರುಳಮುನಿಯನ ಕಗ್ಗದ. ಎರಡನೇ ಪದ್ಯ ಅದೇ ರೀತಿದು. ಶ್ರೀಮದ್ ಜಗದ್ದರ್ಪಣದೋಳ್ ಆವ ರಾಜಂ ಸ್ವಸಾಮ್ರಾಜ್ಯ ಬಿಂಬಗಳ ತಾಂ ಕಾಣಲೆಂದು ಆ ಮೋಹನಾಗಾರವಂ ನಿರವಿಸಿದನವನ ನಾಮರಸುವಂಬಾರೋ ಮಂಕು ಮರುಳಮುನಿಯ. ಪದ್ಯ ಸ್ವಲ್ಪ ಕಠಿಣ ಅನ್ನಿಸ್ಬೋದು, ಆದರೆ ಬಿಡಿಸಿ ಅರ್ಥ ಮಾಡಿಕೊಂಡ್ರೆ ಬಹಳ ಸುಲಭ. ಶ್ರೀಮದ್ ಜಗದ್ದರ್ಪಣ, ಅಲ್ಲಿ ಶ್ರೀಮದ್ ಜಗನ್ ಮುಕುರ ಅಂತ ಹೇಳಿದ್ರಲ್ಲ ಅದೇ ಪದ ಇಲ್ಲಿ. ಮುಕುರ ಅನ್ನುವಂಥದ್ದು ಇಲ್ಲಿ ಶ್ರೀಮದ್ ಜಗದ್ದರ್ಪಣದೋಳ್ ಆವರಾಜಂ, ಇಲ್ಲಿ ರಾಜ ಬಂದ. ಅಲ್ಲಿ ವಿಸ್ತರದೋಳ್ ತನ್ನ ಮೈಮೆಯ ಪ್ರತಿಬಿಂಬಗಳ ಚಿತ್ರಗಳ ನೋಡುತ್ತಾ ಆಮೋದ ಬಡುತ್ತಿಹನು, ಯಾರೋ ಒಬ್ಬ ಇದ್ದಾನಲ್ಲಿ ಆನಂದ ಪಡ್ತಾ ಇದ್ದಾನೆ, ಅವನ ಅಡಿದಾವರೆಯನ್ನು ಅರಿಸಿಕೊಂಡು ಹೋಗೋಣ ಬಾರು ಅಂತ ಮೊದಲ ಪದ್ಯದಲ್ಲಿ ಹೇಳೋರು. ಇಲ್ಲಿ ಈ ಜಗತ್ತನ್ನ, ಈ ಸೃಷ್ಟಿಯನ್ನ ಒಂದು ರಾಜ್ಯ ಅಂತ ಮಾಡಿ ಅದಕ್ಕೆ ಒಬ್ಬ ರಾಜ ಅಂತ ಇದ್ದಾನೆ. ಶ್ರೀಮದ್ ಜಗದ್ದರ್ಪಣದೋಳ್ ಆವ ರಾಜಂ ಸ್ವ ಸಾಮ್ರಾಜ್ಯ ಬಿಂಬಗಳ ತಾಂ ಕಾಣಲೆಂದು, ಅವನು ಆ ಸಾಮ್ರಾಜ್ಯದಲ್ಲಿ ಬಿಂಬಗಳನ್ನ ನೋಡೋದಿಕ್ಕೆ ಆ ಮೋಹನಾಗಾರವಂ ನಿರವಿಸಿದನು. ಈ ಮೋಹನಾಗಾರವನ್ನ, ಈ ಪ್ರೀತಿಯ ಆಗರವನ್ನ, ಈ ಪ್ರೀತಿಯ ಈ ಸಂತೆಯನ್ನ, ಈ ಜಗತ್ತನ್ನ, ಇಲ್ಲಿ ಒಂದು ದೊಡ್ಡ ಸ್ಟೋರ್ ಹೌಸ್ ಅಂತ, ಉಗ್ರಾಣ ಅಂತ, ಅಲ್ಲಿ ಈ ರೀತಿಯ ತಾನು ನಿರ್ಮಿಸಿರುವಂತಹ, ತಾನು ಸೃಷ್ಟಿಸಿರುವಂತಹ ತನ್ನ ಸಾಮ್ರಾಜ್ಯದ ಬಿಂಬಗಳನ್ನೆಲ್ಲ ಈ ರಾಜ ಕೂತು ನೋಡಬೇಕು ಅಂತ, ಆ ಬಿಂಬಗಳನ್ನ ತಾನು ಕಾಣಲೆಂದು ಈ ಮೋಹನಾಗಾರವನ್ನು, ಈ ಪ್ರೀತಿಯ ಉಗ್ರಾಣವನ್ನ ನಿರ್ಮಿಸಿದನೋ ಅವನ ಅಲ್ಲಿ ಅಡಿದಾವರೆಯನ್ನ ನಾವು ಅರಸುವನ್ನ ಹುಡ್ಕೋತ್ ಹೋಗೋಣ ಬಾರೋ ಅಂದ್ರು. ಇಲ್ಲಿ ನಿರವಿಸಿದನ್ ಅವನ ನಾಮ್ ಅರಸುವಂಬಾರೋ. ಅವನಿದ್ದಾನೆ, ರಾಜ ಇದ್ದಾನೆ, ಅವನು ನೋಡ್ತಾ ಇದ್ದಾನೆ. ತಾನು ನಿರ್ಮಿಸಿರುವಂತಹ ಈ ಚಿತ್ರಗಳನ್ನ, ಬಿಂಬಗಳನ್ನ ನಾನು ನೋಡೋದಿಕ್ಕೆ ಅಂತಲೇ ಈ ಉಗ್ರಾಣವನ್ನ ನಿರ್ಮಿಸಿಕೊಂಡಿದ್ದಾನೆ, ಈ ಸಾಮ್ರಾಜ್ಯದಲ್ಲಿ ಕೂತಿದ್ದಾನೆ ರಾಜ. ಅಂತಹ ಆ ನಿರ್ಮಿಸಿದವನನ್ನ ನಾವು ಅರಸಿಕೊಂಡು ಹೋಗೋಣ ಬಾರೋ, ನಾವು ಹುಡುಕಿಕೊಂಡು ಹೋಗೋಣ ಬಾರೋ ಅನ್ನುವಂಥದ್ದು ಎರಡನೇ ಪದ್ಯ. ಎರಡೂ ಪದ್ಯದಲ್ಲಿ ಅವನು ಇದ್ದಾನೆ, ನಾವು ಹುಡುಕಿಕೊಂಡು ಹೋಗಬೇಕು ಅನ್ನುವಂಥದ್ದು. ಮೂರನೇ ಪದ್ಯದಲ್ಲಿ ಇದು ಅದೇ ರೀತಿಯ ಪದ್ಯ. ಈ ಭುವನ ಮುಕರದೋಳ್, ಈ ಭುವನ ಮುಕುರದೋಳ್ ಈ ಭುವನ ಮುಕರದೊಳ್ ಗಾವಾಸಿತಂ ತನ್ನ, ಈ ಭುವನ ಮುಕುರದೊಳಗೆ ವಾಸಿಸುವನು ತನ್ನ ವೈಭವ ವಿಲಾಸಗಳ ಕಾಣಲೆಂದೆಳೆಸಿ
ಈ ಬಿದುರ ಬಿತ್ತಿಗಳ ನಿರವಿಸಿದನೋ ಅವನ ಶೋಭೆಗೆರಗುವ ಬಾರೋ ಮರುಳ ಮುನಿಯ. ಅವನ ಶೋಭೆ, ಅವನ ಪ್ರಭೆ, ಅವನ ಕಾಂತಿ, ಅವನ ತೇಜಸ್ಸು, ಅವನ ಓಜಸ್ಸಿಗೆ ನಾವು ಎರಗುವ ಬಾರೋ. ಅಲ್ಲಿ ಅವ್ರು ಹೇಳಿದ್ರು ಶರಣು. ಮೂರನೇ ಪದ್ಯದಲ್ಲಿ ಅವ್ರು ಹೇಳಿರುವಂಥದ್ದು ಆ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ ಅಂತ ಹೇಳಿದ್ರಲ್ಲ. ಇಲ್ಲೇನು ಹೇಳ್ತಾರೆ? ಮೊದಲು ಅರಸಿಕೊಂಡು ಹೋಗುವ ಬಾರೋ ಅಂತ ಮೊದಲೆರಡು ಪದ್ಯದಲ್ಲಿ ಹೇಳಿದವರು, ಮೂರನೇ ಪದ್ಯದಲ್ಲಿ ಆ ಶೋಭೆ, ಆ ಕಾಂತಿ, ಆ ಪ್ರಭೆ, ಆ ದಿವ್ಯವಾದ ದೀಪ್ತಿ, ಅದಕ್ಕೆ ಎರಗುವ ಬಾರೋ, ಶರಣು ನಮಸ್ಕಾರ ಮಾಡಬಾರೋ ಅನ್ನುವಂಥದ್ದು. ಈ ಭುವನ ಮುಕುರದೋಳ್, ಇಲ್ಲಿ ಶ್ರೀಮದ್ ಜಗದ್ದರ್ಪಣ, ಶ್ರೀಮದ್ ಜಗನ್ಮುಕುರ ಅಂದದ್ದೇ ಈ ಭುವನ ಮುಕುರದೋಳ್ ಅನ್ನುವಂಥದ್ದು. ಈ ಭುವನ ಭೂಮಿ, ಆ ಭೂಮಿಯನ್ನೇ ಒಂದು ಕನ್ನಡಿ ಅಂತ ಮಾಡಿ ಈ ಪ್ರಪಂಚ ಅನ್ನುವಂತಹ ಕನ್ನಡಿಯಲ್ಲಿ ಆವಾಸಿತಂ, ಯಾವಾಗಲೂ ವಾಸವಾಗಿರುವಂತಹವನು, ಆವಾಸ ನಿವಾಸ, ಇಲ್ಲಿಯೇ ನೆಲೆಗೊಂಡಿರುವಂತಹವನು, ಪರಮಾತ್ಮನು ವಾಸಿಸುತ್ತಿರುವಂತಹವನನ್ನ ಈ ತನ್ನ ವೈಭವ ಮತ್ತು ವಿಲಾಸಗಳನ್ನ ಕಾಣಲೆಂದು, ಅದನ್ನು ಹೇಳ್ತಾರೆ, ವೈಭವ ವಿಲಾಸಗಳ ಕಾಣಲೆಂದೆಳೆಸಿ ಈ ತಾನು ಸೃಷ್ಟಿಸಿರುವಂತಹ ಈ ವೈಭವವನ್ನು ಈ ಪ್ರಪಂಚದಲ್ಲಿ ಅದನ್ನ ನೋಡಬೇಕು ಅಂತ ಹೇಳಿ ಬಯಸಿ, ಅವನ ಬಯಕೆ ಅದು, ನಾನು ನೋಡಬೇಕು ಅಂತ ಈ ಬಿದುರ ಬಿತ್ತಿಗಳ ನಿರವಿಸಿದನೋ ಅಂತ. ಈ ಆಶ್ರಯ ಸ್ಥಾನ, ನಮಗೆ ನೀಡಿರುವಂತಹ ಈ ಆಶ್ರಯ ಸ್ಥಾನ, ಈ ಭೂಮಿ, ಈ ಪ್ರಪಂಚ, ಈ ಭಿತ್ತಿ ಅಂತಾರೆ. ಭಿತ್ತಿ ಅಂದ್ರೆ ಒಂದು ಚಿತ್ರವನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ದೊಡ್ಡ ಹಾಳೆ. ಭಿತ್ತಿ, ಭೈರಪ್ಪನವರ ಆತ್ಮಕಥನ ಭಿತ್ತಿ ಅಂತ ಅದಕ್ಕೆ ಹೆಸರು. ಈ ಭಿತ್ತಿ ಬಿದುರಗಳನ್ನ ಅವನು ನಿರ್ಮಾಣ ಮಾಡಿದ್ದಾನೆ. ಅವನ ಆ ಕಾಂತಿ ಮತ್ತು ಚಲುವುಗಳಿಗೆ, ಶೋಭೆ, ಅದಕ್ಕೆ ನಾವು ನಮಸ್ಕರಿಸುವವನ ಬಾರೋ ಅನ್ನುವಂತಹ ಮರುಳು ಮುನಿಯನ ಕಗ್ಗ ಮೊದಲ 3 ಪದ್ಯ. ಮಂಕುತಿಮ್ಮನ ಕಗ್ಗ ಒಂದೇ ರೀತಿಯದ್ದು. ಮರುಳ ಮುನಿಯನ ಕಗ್ಗದಲ್ಲಿ ಆ ದೈವತ್ವಕ್ಕೆ ಒಂದು ಘನತೆಯನ್ನ, ಒಂದು ಘನತ್ವವನ್ನ, ಒಂದು ದೃಢತೆಯನ್ನ ನೀಡಿರುವಂಥದ್ದು. ಮಂಕುತಿಮ್ಮನ ಕಗ್ಗದಲ್ಲಿ ಸ್ವಲ್ಪ ಸಂಶಯದಿಂದ ಆರಂಭ ಮಾಡಿ ನಂತರ ಗಟ್ಟಿಯಾಗಿ ಅದು ಆ ಬ್ರಹ್ಮಲೀಲೆ, ಬ್ರಹ್ಮ, ವಿಧಿ, ಕರ್ಮ, ಋಣ, ದೈವ, ಬ್ರಹ್ಮಲೀಲೆ, ಈಶ ಅನ್ನುವಂಥದ್ದನ್ನೆಲ್ಲ ಬಳಸುತ್ತಾ ಮುಂದಿನ ಪದ್ಯಗಳಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ ಸ್ಪಷ್ಟವಾಗಿ ದೇವರ ಇರುವಿಕೆಯನ್ನ ಸ್ಥಾಪಿಸ್ತಾರೆ, ದೃಢತೆ ಮಾಡ್ತಾರೆ. ಇಷ್ಟು ಹೇಳ್ತಾ ಇನ್ನೊಂದೆರಡು ಪದ್ಯಗಳು ಬಾಕಿ ಉಳ್ಕೊಂಡ್ಬಿಟ್ಟಿತ್ತು. ನಾವು ಹಿಂದೆ DVG ಅವರು ಒಂದೇ ವಿಷಯವನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ರು. ಮಂಕುತಿಮ್ಮನ ಕಗ್ಗದಲ್ಲಿ, ಮರುಳ ಮುನಿಯನ ಕಗ್ಗದಲ್ಲೂ ಹೇಳಿದ್ದಾರೆ. ಮರುಳ ಮುನಿಯನ ಕಗ್ಗದ್ದು ಮತ್ತೆ ಒಮ್ಮೆ ನೋಡೋಣಂತೆ. ಮಂಕುತಿಮ್ಮನ ಕಗ್ಗದಲ್ಲಿ ಒಂದೇ ವಿಷಯವನ್ನ ಬೇರೆ ಬೇರೆ ರೀತಿ ಹೇಳಿ ಅದು ನಮ್ಮ ಮನಸ್ಸಿನಲ್ಲಿ ಚಿರಕಾಲ ಉಳಿಯುವಂತೆ ಮಾಡುವಂಥದ್ದು. ಇದನ್ನು ನಾವು ಕಂಠಪಾಠ ಮಾಡೋದು ಅಂತೆಲ್ಲ ಶಾಲೆಯಲ್ಲಿ ನಾವು ಮಾಡ್ತಾ ಇದ್ವಿ. ಅದಕ್ಕೆ ಉದಾಹರಣೆಯಾಗಿ ಒಂದಷ್ಟು ಪದ್ಯಗಳನ್ನ ಹಿಂದೆ ನೋಡಿದ್ವಿ. ಇನ್ನೊಂದು 2-3 ಪದ್ಯ ಬಾಕಿ ಉಳ್ಕೊಂಡ್ಬಿಟ್ಟಿತ್ತು. ಅದನ್ನು ಮುಗಿಸ್ಬಿಡ್ತೀನಿ, ಆವಾಗ ಅದು ಚುಕ್ತಾಗೋಗುತ್ತೆ ಅಂತ. ಅಂದ್ರೆ ಕಳೆದ ಬಾರಿ ನಾವು ಬೇಕು ಅದು ಬೇಕು, ಬೇಕಿದನಗೆ ಇನ್ನೊಂದು ಬೇಕೆನ್ನುತ್ತ ಬೊಬ್ಬುಡಿತಲೆ ಘಟವನಿದನು, ಏಕೆಂದು ರಚಿಸಿದನು ಬೊಮ್ಮನಿ, ಬೇಕು ಜಪ ಸಾಕೆ ನಿಪುದೆಂದಿಗಲು ಮಂಕುತಿಮ್ಮ ಅನ್ನುವಂಥದ್ದು. ಬೇಕು ಅಂತ ನಾವು ಈ ಘಟ ನಾವು ಬಾಯಿ ಬರ್ಕೊಂತ ಇರ್ತೀವಲ್ಲ, ಅದರ ಪದ್ಯವನ್ನು ಅದು ಬೇಕು ಇದು ಬೇಕು ಮತ್ತೊಂದು ಬೇಕೆಂದು ಬೆದಕುತ್ತಿರುವುದು ಲೋಕ ಸೊಗದ ಅರಿವನ್ನಿಳಿಸಿ ಹೃದಯ ಗುಹೆಯ ಸುಖ ಧ್ಯಾನದೂಟೆಯೇ ಸಾಕ್ಷಿ ಮುದಗಳ ಅಮಿತದ ನಿಧಿಗೆ, ಈ ಮುದಗಳ ಆಸೆಗಳ ಅಮಿತವಾದಂತಹ ನಿಧಿಗೆ ಈ ಹೃದಯದ ಗುಹೆಯಲ್ಲಿ ಸುಖ ಧ್ಯಾನದ ಊಟೆ, ಆ ಚಿಲುಮೆಯೇ ಸಾಕ್ಷಿ. ಬೇಕು ಅನ್ನುವಂಥ ಈ ಪದ್ಯವನ್ನು ಹಿಂದೆ ನಾವು ನೋಡಿದ್ವಿ. ಅದೇ ರೀತಿಯ ಇನ್ನೆರಡು ಪದ್ಯ ಇದೆ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು ಗುಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಳ್ ಅಳದೆ ಮಂಕುತಿಮ್ಮ.
ಇರುವ ಕೆಲಸವ ಮಾಡು, ಕಿರಿದೆನದೆ ಮನಸ್ಸಿಟ್ಟು. ಇಲ್ಲಿ ಯಾವುದು ಹೀನವಾದದ್ದು, ತುಚ್ಛವಾದದ್ದು, ಕೀಳು ಮಟ್ಟದ್ದು ಅನ್ನುವಂಥ ಕೆಲಸ ಇಲ್ಲ. ಎಲ್ಲವೂ ನಾವು ಮಾಡಬೇಕಾದಂಥ ಕರ್ಮ ವಿಧಿಗೆ ನಾವು ಆಗಲೇಬೇಕು. ಆ ಕರ್ಮವನ್ನ, ಪೌರುಷವನ್ನ ನಾವು ತೋರಿಸಲೇಬೇಕು. ಇರುವ ಕೆಲಸವ ಮಾಡಿ, ನಿನಗೆ ಯಾವ ಕೆಲಸ ಬರಲಿ ಅದನ್ನು ಮಾಡಲೇಬೇಕು. ಅಲ್ಲಿ ಕಿರಿದೆನದೆ ಮನವಿಟ್ಟು, ಅಯ್ಯೋ ಇದು ಯಾವುದೋ ನನ್ನ ತಲೆ ಕಟ್ಬಿಟ್ಟಿದಾರಪ್ಪ ಅಲ್ಲ, ಮನಸ್ಸಿಟ್ಟು ಶ್ರದ್ಧೆಯಿಂದ ದಕ್ಷನಾಗಿ ಆ ಕೆಲಸವನ್ನು ಮುಗಿಸಬೇಕು. ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಅಂತ, ನನ್ನ ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಪ್ರಸಾದ ಅಂತ ಸ್ವೀಕರಿಸುವುದು ಅಂತಾರೆ. ಭರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳದೆ. ಆ ಕರೆ ಬರಲ್ ಅಳದೆ ಅನ್ನುವಂಥದ್ದು ಯಾತ್ರಿಕರು ನಾವೆಲ್ಲ ಅದೆಲ್ಲ ಬೇಕಾದಷ್ಟು ನೋಡಿದ್ದೇವೆ. ಅಂದ್ರೆ ನಾವು ಜೀವಿಸಬೇಕಾದ ರೀತಿ ಹೇಗೆ ಅಂದ್ರೆ, ಯಾವ ಕ್ಷಣದಲ್ಲಾದರೂ ನಾನು ಹೊರಡಲಿಕ್ಕೆ ತಯಾರಿ ಇರಬೇಕು. ಕರೆ ಬಂದ ತಕ್ಷಣ ಹೊರಡೋದಕ್ಕೆ, ಇಲ್ಲಪ್ಪ ಇನ್ನೊಂದು 10 ನಿಮಿಷ ಕೆಲಸ ಇದೆ ನನಗೆ, ನನ್ನ ಮೊಮ್ಮಗುನೆ ಆಟಾಡಿಸ್, ಅದೆಲ್ಲ ಎಂಥದ್ದು ನಡೆಯೋಲ್ಲ. ಕರೆ ಬರಲ್ ಅಳದೆ ಹೋಗ್ತಾ ಇರು, ಆ ರೀತಿಯ ಜೀವನವನ್ನು ನಡೆಸು ಅನ್ನುವಂಥದ್ದು. ಅದೇ ರೀತಿಯ ಪದ್ಯ ಈಗ ನಾನು ಇರುವ ಕೆಲಸ ಮಾಡಿದ್ದು ಅಂತ ಓದಿದ್ದು 601ನೇ ಪದ್ಯ. ಅದನ್ನೇ 790ನೇ ಪದ್ಯದಲ್ಲಿ ಮತ್ತೆ ಹೇಳ್ತಾರೆ. ಏನಾನು ಮಾಡು ಕೈಗೆ ದೊರೆತು ಉಜ್ಜುಗವ, ನಾನೇನು ಹುಲುಕಡ್ಡಿ ಎಂಬ ನುಡಿ ಬೇಡ, ಹೀನ ಮಾವುದೂ ಇಲ್ಲ ಜಗದ ಗುಡಿ ಯೂಳಿಗದಿ, ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ. ನನಗೆ ಇರುವಂತಹ ಆಸರೆ, ಇರುವಂತಹ ಸ್ಥಳ, ನನ್ನ ಮನೆ ಇದೊಂದೇ ತಾಣ, ಇದು ನನ್ನ ತಾಣ, ನಾನಿರುವಂತಹ ಜಾಗ, ಇಲ್ಲೇ ಇರೋದು, ಇನ್ನೆಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಭೂಮಿ ಬಿಟ್ಟು ನಾನು ಪರಲೋಕಕ್ಕೆ ಹೋಗ್ಬೇಕು. ಏನಾನು ಮಾಡು, ಇರುವ ಕೆಲಸವ ಮಾಡು, ಕಿರಿದೆನದೆ ಮನವಿಟ್ಟು ಅಂತ ಮೇಲ್ಗಡೆ ಹೇಳಿದ್ದು. ಏನಾನು ಮಾಡು ಕೈಗೆ ದೊರೆತುಜ್ಜುಗೋವ, ನಾನೇನು ಹುಲುಕಡ್ಡಿ ಎಂಬ ನುಡಿ ಬೇಡ. ಅಯ್ಯೋ ನನ್ನ ಕೈಯಲ್ಲಿ ಏನಾಗತ್ತಪ್ಪ, ನಾನು ಯಾವ ಹುಲು ಮಾನವ, ತೃಣಕ್ಕೆ ಸಮಾನ, ನನ್ನಿಂದ ಏನಾಗೋಗ್ತದೆ? ದೊಡ್ಡ ದೊಡ್ಡ ಕೆಲಸ ದೊಡ್ಡವ್ರು ಮಾಡ್ಕೊಂಡು ಹೋಗ್ತಾರೆ ಅಲ್ಲ. ಹೀನ ಮಾವುದೂ ಇಲ್ಲ ಜಗದ ಗುಡಿ ಯೂಳಿಗದಿ. ಇಲ್ಲಿ ಗುಡಿ ಅಂತಾರೆ ಜಗವನ್ನ, ದೇವಸ್ಥಾನ, ಪವಿತ್ರವಾದ ಸ್ಥಳ ಇದು ಗುಡಿ. ಇಲ್ಲಿ ನಾನು ಊಳಿಗ ಮಾಡ್ಲಿಕ್ಕೆ ಬಂದಿರೋನು, ಜೀತದಾಳು, ಆಳು, ಕೆಲಸ ಮಾಡ್ಲಿಕ್ಕೆ ಬಂದಿರೋನು, ಸೇವೆ ಮಾಡ್ಲಿಕ್ಕೆ ಬಂದಿರೋನು. ಇಲ್ಲಿ ಯಾವುದು ಹೀನವಾದಂಥ ಕೆಲಸ ಇಲ್ಲ. ತಾಣ ನಿನಗಿಹುದಿಲ್ಲಿ, ನಿನ್ನ ಸುತ್ತಮುತ್ತಲು ಇರೋದನ್ನೇ ನೀನು ಮಾಡಬೇಕಾದ್ದು, ನೀನೇ ಸ್ವಚ್ಛವಾಗಿ ಇಟ್ಕೋಬೇಕಾದ್ದು. ಇನ್ಯಾರೋ ಬಂದು ಮಾಡುವಂಥದ್ದು ಇಲ್ಲ, ಇಲ್ಲಿ ನೀನೇ ಮಾಡಬೇಕು. ಏನಾನು ಮಾಡು ಕೈಗೆ ದೊರೆತುಜ್ಜುಗೋ. ಏನು ಕೆಲಸ ಸಿಕ್ಲಿಲ್ಲ ಅಂದ್ರೆ ಕೈಗೆ ದೊರೆತುಜ್ಜುಗೋ, ಯಾವ ಉದ್ಯೋಗ ಸಿಕ್ಕಿದ್ರೆ ಸರಿ ಅದನ್ನು. ಈ ರೀತಿಯ ಪದ್ಯ 8:30 ಆಯ್ತು ಅನ್ಸುತ್ತೆ. ಮತ್ತೆ ಮರಳಮುನಿಯನ ಕಗ್ಗದಲ್ಲಿ ಈ ರೀತಿಯ ಪುನರುಕ್ತಿಯ ಪದ್ಯಗಳನ್ನು ನೋಡುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇಷ್ಟೊತ್ತು ಸಾವಧಾನದಿಂದ ಮಂಕುತಿಮ್ಮನ ಕಗ್ಗ, ಮರಳಮುನಿಯನ ಕಗ್ಗದ ಕೆಲವು ಭಾಗಗಳನ್ನು ಆಲಿಸಿದ್ದಕ್ಕಾಗಿ ತಮ್ಮ ಆ ಸಮಯಕ್ಕೆ, ತಮ್ಮ ಸಹನೆಗೆ ತಲೆಬಾಗಿ ವಂದಿಸುತ್ತಾ ಈ ಒಂದು ಅವಕಾಶವನ್ನು ನೀಡಿದ್ದ ಉಮಾಮಹೇಶ್ವರ ಗುರೂಜಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ವಿರಮಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.